2025ರಲ್ಲಿ ಕೋಲಾರ ಲೋಕಾಯುಕ್ತ ಘಟಕ ಅವತ್ತಿನ ಕರ್ನಾಟಕ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದಂಥ ಶ್ರೀ ಸುರೇಶ್ ಬಾಬು ಅವರ ಮನೆ ಮತ್ತು ಅವರ ಆಪ್ತರ ಮನೆ ಮತ್ತು ಖಾಸಗಿ ಫಾರ್ಮ್ ಹೌಸ್ ಮತ್ತು ಏನು ಈ ಅವ್ರಿಗೆ ಆಪ್ತರಾಗಿದ್ದಂಥ ಸರ್ವೇಯರ್ಗಳ ಮನೆ ಮೇಲೆ ಭಾರತ ಲೋಕಾಯುಕ್ತ ಕಾಯ್ದೆ 1988 ಪ್ರಕಾರ ಮಾನ್ಯ ಲೋಕಾಯುಕ್ತರ ಸರ್ಚ್ ವಾರೆಂಟ್ ಮಾಡಿಕೊಂಡು ಒಂದು ದಾಳಿಯನ್ನು ಮಾಡಿತ್ತು. ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪಿಳ್ಳಗುಂಟೆ ಫಾರ್ಮ್ ಹೌಸ್ ಒಂದರಲ್ಲಿ, ಖಾಸಗಿ ಫಾರ್ಮ್ ಹೌಸ್ ಒಂದರಲ್ಲಿ ಕೋಲಾರ ಜಿಲ್ಲೆಯ ಕಂದಾಯ ಇಲಾಖೆಗೆ ಸೇರಿದಂತಹ ಮತ್ತು ಭೂಮಾಪನ ಇಲಾಖೆಗೆ ಸೇರಿದಂಥ 435 ಕಡತಗಳನ್ನು ವಶಪಡಿಸಿಕೊಂಡಿತು. ಸೊ ಆ ಕಡತಗಳ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಮುಂದುವರೆದಿತ್ತು. ಅದರ ಭಾಗವನ್ನು ಇತ್ತೀಚೆಗೆ ಮಾನ್ಯ ಲೋಕಾಯುಕ್ತ ಸಂಸ್ಥೆಯ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೇ ಅವರು ಈಗಾಗಲೇ ಮೇಲ್ನೋಟಕ್ಕೆ ಫೈಂಡ್ ಮಾಡಿರುವಂಥದ್ದು ಅಥವಾ ಗುರುತಿಸಿರುವಂಥದ್ದು 435 ಕಡತಗಳ ಪೈಕಿ, ವಶಪಡಿಸಿಕೊಂಡ ಕಡತಗಳ ಪೈಕಿ 128 ಮೂಲ ಸರ್ಕಾರಿ ದಾಖಲೆಗಳಾಗಿದ್ದು, ಅದರಲ್ಲಿ ಏನು ನಮೂನೆ 1 ಮತ್ತು 53 ಅರ್ಜಿಗಳ ವಹಿ, ಆಮೇಲೆ ಮಂಜೂರಾತಿ ರಿಜಿಸ್ಟರ್ ವಹಿ, ಪಟ್ಟ ಪುಸ್ತಕಗಳು, ಕರ್ದ ಪುಸ್ತಕಗಳು, ರಿಜಿಸ್ಟರು, ಪೋಡಿ ದಾಖಲೆಗಳು, ಇತರೆ ದಾಖಲಾತಿಗಳು ಸಿಕ್ಕಿದೆ. ಈ ಒಟ್ಟು ದಾಖಲಾತಿಗಳಿಂದ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಇದರ ಒಟ್ಟು ಅಂದಾಜು 485 ಎಕರೆ ಸರ್ಕಾರಿ ಜಮೀನು, 768 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಮೇಲ್ನೋಟಕ್ಕೆ ತನಿಖಾಧಿಕಾರಿ ವರದಿಯಲ್ಲಿ ಈಗಾಗಲೇ ಬಯಲಾಗಿದೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇದನ್ನ ಮುಂದುವರೆದು ಏನು ಹೇಳಕ್ ಹೊರಟಿದ್ದೀವಿ ಅಂದ್ರೆ 2019-20 ಮಹಾಮಾರಿ ಲಾಕ್ಡೌನ್ ಇತ್ತು. ಆ ಸಂದರ್ಭದಲ್ಲಿ ಇವತ್ತೇನು ಸುರೇಶ್ ಬಾಬು ಅವರಿಗೆ ಆಪ್ತರಾಗಿದ್ದಂಥ ಜಿಲ್ಲಾಧಿಕಾರಿ ಒಬ್ಬರು, ಮಹಿಳಾ ಜಿಲ್ಲಾಧಿಕಾರಿ ಒಬ್ಬರು ಮತ್ತು ಇನ್ನೊಬ್ಬ ಜಿಲ್ಲಾಧಿಕಾರಿ ಅವರು ಕೂಡ ಲಾಕ್ಡೌನ್ ಸಂದರ್ಭದಲ್ಲೇ ಇದ್ದಂಥದ್ದು. ಸೊ ಇವರ ಪ್ರಭಾವವನ್ನು ಬಳಸಿಕೊಂಡು ಜಿಲ್ಲೆಯ ಎಲ್ಲ ಕಂದಾಯ ಇಲಾಖೆಯ ತಹಸೀಲ್ದಾರ್ ಕಚೇರಿಗಳು ಮತ್ತು ADL ಕಚೇರಿಗಳಲ್ಲಿ ಈ ಮೂಲ ದಾಖಲಾತಿಗಳನ್ನು ಕಳುವು ಮಾಡಿಕೊಂಡು ತಗೊಂಡೋಗಿ ಅದನ್ನು ಹೊಸಕೋಟೆ ಫಾರ್ಮ್ ಹೌಸಲ್ಲಿ ಇಟ್ಕೊಂಡು ಎಂಟೈರ್ ದಾಖಲಾತಿಗಳನ್ನು ತಯಾರು ಮಾಡಿದ್ದಾರೆ. ಇದನ್ನು ಲೋಕಾಯುಕ್ತ ಅವರು ಈ ಅಂಶವನ್ನು ಗಮನಿಸಿಲ್ಲ. ಅದೇ ಸಂದರ್ಭದಲ್ಲಿ ಇಬ್ಬರು DDLRಗಳಿದ್ರು. ಒಬ್ಬರು ಗೋಪಾಲಯ್ಯ ಅಂತ ನಿವೃತ್ತಿಯಾಗಿದ್ದಾರೆ, ಇನ್ನೊಬ್ಬರು ಭಾಗ್ಯಮ್ಮ ಅಂತ ಇದ್ರು. ಸೊ ಇವರು ಕೂಡ DDLR ಆಫೀಸಲ್ಲಿ ಅವತ್ತು ಸರ್ವೆ ಸೂಪರ್ವೈಸರ್ ಆಗಿದ್ರು. ಇಬ್ಬರು ಜಿಲ್ಲಾಧಿಕಾರಿಗಳ, ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಅವರ ಕೃಪಾ ಕಟಾಕ್ಷದಿಂದ ಈ ಎಲ್ಲ ದಾಖಲಾತಿಗಳನ್ನು ಕಚೇರಿಗಳಿಂದ ಹೊತ್ಕೊಂಡೋಗಿ ಶೇಖರಿಸಿಟ್ಕೊಂಡು ಅಲ್ಲಿ ಸುಮಾರು ಅಲ್ಲಿರೋಂಥ ಏನು ತಹಶೀಲ್ದಾರ್ಗಳು, ನಮ್ಮ ADLR, DDLR, ಸ್ಪೆಷಲ್ DC ಎಲ್ಲರದ್ದು ಸೀಲುಗಳು, ಸೈನ್ಗಳು ಇವರೇ ತಯಾರಿಸಿ ಮಾಡ್ಕೊಂಡೋಗಿ ಹಳೆ ಏನು ಕಂದಾಯ ಅಧಿಕಾರಿಗಳಿದ್ರು ಮತ್ತು ADLR ಇದ್ರು, ಸರ್ವೇಯರ್ಗಳಿದ್ರು, ಆ ಸರ್ವೇಯರ್ಗಳ ನಕಲು ಸಹಿಗಳನ್ನು ಇವರೇ ಮಾಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಏನಂತೀವಿ ದೊಡ್ಡ ಜಾಲ ಇದು. ಈ ಜಾಲವನ್ನು ಈ ಲೋಕಾಯುಕ್ತ ತನಿಖೆಯಲ್ಲಿ ಫೈಂಡ್ ಆಗಿಲ್ಲ. ಅದನ್ನು ನಾವು ಮುಂದುವರೆದು ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಚಿದಾನಂದ ಮೂರ್ತಿ ಅಂತೇಳಿ ಈಗಾಗಲೇ ಕಂದಾಯ ನಮ್ಮ ಭೂಮಾಪನ ಇಲಾಖೆಯಿಂದ ಡಿಸ್ಮಿಸ್ಡ್ ಎಂಪ್ಲಾಯ್, ಅವನ ಸೈನನ್ನು ಬಹುತೇಕವಾಗಿ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಅವನ ಸೈನನ್ನು ಬಳಕೆ ಮಾಡಿಕೊಂಡು ಸುಮಾರು 768 ಕೋಟಿ ಇದಾಗಿದೆ. ಸೊ ಬೊಕ್ಕಸಕ್ಕೆ ಇದನ್ನೆಲ್ಲ ಕೂಡ ಮಾಡಿದ್ದಾರೆ. ಮುಂದುವರೆದಂತೆ ಕೆಲವು ಕಡತಗಳು ಇವರೇ ಅಭಿಲೇಖನ ಇಲ್ಲ, ಇದೇನು ADLR ಮತ್ತು ಇದ್ರ ನಮ್ಮ ತಹಶೀಲ್ದಾರ್ ಕಚೇರಿಗಳಿಂದ ಕದ್ಕೊಂಡು ಹೋಗುವಂಥದ್ದನ್ನ ನೈಜ ಕಡತಗಳು ಅಂತ ಸೃಷ್ಟಿ ಮಾಡಿ
ಅದು ಸ್ಕ್ಯಾನ್ ಆಗಿದೆ, ಖಾತೆ ಆಗಿದೆ, ದುರಸ್ತಿ ಆಗಿದೆ. ಇದನ್ನ ಲೋಕಾಯುಕ್ತ ತನಿಖೆಯಲ್ಲಿ ಬಂದಿಲ್ಲ. ಇದು ಕೇವಲ ಏನು ಕಡತಗಳು ಸಿಕ್ಕಿದೆ ಅಷ್ಟನ್ನು ಮಾತ್ರ ಇವ್ರು ಹೇಳ್ತಾ ಇದ್ದಾರೆ. ಈ ಏನ್ ತಯಾರಾದಂತ ಕಡತಗಳು ಈಗ ಒಳಕ್ಕೆ ಹೋಗಿತ್ತಲ್ಲ, ಈ ಕಡತಗಳ ಬಗ್ಗೆ ಲೋಕಾಯುಕ್ತ ತನಿಖೆಯಲ್ಲಿ ಚಕಾರ ಎತ್ತಿಲ್ಲ ಮತ್ತು ಪ್ರಸ್ತಾಪ ಮಾಡಿಲ್ಲ. ಇದನ್ನು ನಾವು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ವಿ. ಈಗಾಗಲೇ ಇದು ಸುಮಾರು ಒಂದು 250 ಕೋಟಿ ರೂಪಾಯಿ ಆಸ್ತಿಗೆ ಸಂಬಂಧಪಟ್ಟ ದಾಖಲಾತಿಗಳು ಅಭಿಲೇಖನ ಕಚೇರಿ ಒಳಗಡೆ ಸೇರ್ಕೊಂಡಿದೆ. ಇದು ಅಧಿಕೃತವಾಗಿ ದಾಖಲೆ ಆಗಿದೆ, ದುರಸ್ತಿ ಆಗಿದೆ, ಖಾತೆ ಆಗಿದೆ, ಮತ್ತೆ ಈಗಲೂ ಆಗ್ತಾ ಇದೆ. ಮತ್ತೆ ಮೂರನೇದು, ಮಾಲೂರು ತಾಲೂಕು ಲಕ್ಕೂರು ಹೋಬಳಿ, ಈ ಸುರೇಶ್ ಕುಮಾರ್ ಅವರು ಏನು ಒಂದು ದೊಡ್ಡ ಪಿತೂರಿ ಮಾಡಿ ಅವರು ತಾಲೂಕಿನ ವ್ಯಾಪ್ತಿಯಲ್ಲಿ ಮತ್ತು ಅವರು ಹೋಬಳಿ ವ್ಯಾಪ್ತಿಯಲ್ಲಿ ಲಕ್ಕೂರು ಮತ್ತು ಸುಗ್ಗಂಡಳ್ಳಿ ಗ್ರಾಮಗಳಲ್ಲಿ ಬಹುತೇಕ ಕಡತಗಳನ್ನು ತಯಾರು ಮಾಡಿಕೊಂಡು ಬೆಂಗಳೂರು ನಗರ ಜಿಲ್ಲೆ ಅವರಿಗೆ ಹತ್ತಿರ ಇರೋದ್ರಿಂದ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆ, ಮತ್ತೆ ಇದು ಕಾರಿಡಾರ್ ಬೆಂಗಳೂರು ಟು ಚೆನ್ನೈ ಕಾರಿಡಾರ್ ಆಗಿರೋದ್ರಿಂದ, ಮತ್ತೆ KIDB 2ನೇ ಹಂತದ್ದು ಅಲ್ಲಿರೋದ್ರಿಂದ ಮಾಲೂರು ತಾಲೂಕಿನಲ್ಲಿ ಭೂಮಿ ಗಗನಕ್ಕೇರಿದೆ ಮತ್ತು ಅದು ಚಿನ್ನದ ಬೆಲೆ ಆಗಿದೆ. ಸೊ ಇದನ್ನೆಲ್ಲ ಇಟ್ಕೊಂಡು ಈ ರಿಯಲ್ ಎಸ್ಟೇಟ್ ಕುಳುಗಳನ್ನ ಬಳಸ್ಕೊಂಡು ಬಹುದೊಡ್ಡ ಕಿಕ್ ಬ್ಯಾಕ್ ಅನ್ನು ತಗೊಂಡು ಈ ದಾಖಲಾತಿಗಳನ್ನ ಸಂಗ್ರಹಿಸಿದರೆ. ಇದರಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಇದೆ. ಇದನ್ನ ಅತ್ಯಂತ ಗಂಭೀರವಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಗಮನಿಸಬೇಕು ಅಂತ ಹೇಳ್ತಾರೆ. ಇದರ ಜೊತೆಗೆ ಏನು ಲೋಕಾಯುಕ್ತ ಅವರು ಬಿಡುಗಡೆ ಮಾಡಿರುವಂತ ಈ ಒಂದು ಪ್ರೆಸ್ ನೋಟ್ ಇದೆ. ಈ ಪ್ರೆಸ್ ನೋಟ್ ಅಲ್ಲಿ ಬರೀ ಸುರೇಶ್ ಬಾಬು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಸುಮಾರು ಈಗಾಗಲೇ ಲೋಕಾಯುಕ್ತ ಏನು ಹೇಳ್ತಾ ಇದ್ರೆ 738 ಕೋಟಿ ರೂಪಾಯಿಯಷ್ಟು ಭೂಗೋಟಾಳ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಕೇವಲ ಸರ್ವೆ ಸೂಪರ್ವೈಸರ್ ಇಷ್ಟು ದೊಡ್ಡ ಪ್ರಮಾಣದ ಭೂ ಹಗರಣವನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದರಲ್ಲಿ ಇದನ್ನ ನಾನು ಬಹಳ ನೋವಿನಿಂದ ಪ್ರಸ್ತಾಪ ಮಾಡಬೇಕಾಗ್ತದೆ. ಅವತ್ತಿನ ಜಿಲ್ಲಾಧಿಕಾರಿಗಳಾಗಿದ್ದಂಥವ್ರು ಕೂಡ ಸುರೇಶ್ ಬಾಬು ಅವರ ಸ್ವಜಾತಿ ಇವರು. ಮತ್ತೆ ಇಬ್ಬರು DDLRಗಳು ಭಾಗ್ಯಮ್ಮ ಮತ್ತು ಗೋಪಾಲಯ್ಯನವರು ಕೂಡ ಸ್ವಜಾತಿ ಪ್ರೇಮ. ಇವರೆಲ್ಲರೂ ಸೇರ್ಕೊಂಡು ಸ್ವಜಾತಿ ಪ್ರೇಮದಿಂದ ಈ ಪ್ರಕರಣವನ್ನ ತಂದಿದ್ರೆ. ಇದರಲ್ಲಿ ಮಹಿಳಾ ಜಿಲ್ಲಾಧಿಕಾರಿ ಹೊರತುಪಡಿಸಿ ಇನ್ನೊಬ್ಬ ಜಿಲ್ಲಾಧಿಕಾರಿ ಕೂಡ ಇದ್ದಾರೆ. ಇದರಲ್ಲಿ ಬಸ್ ಸ್ಟ್ಯಾಂಡ್ ಕಮಿಷನರ್ ಕೂಡ ಇದ್ದಾರೆ. ಹೆಸರು ಬೇಡ, ಈ ಹಂತದಲ್ಲಿ ಹೆಸರು ಬೇಡ, ನಿಮ್ಗೆ ಗೊತ್ತಾಗ್ತಾ ಇದೆ. ನಾನು ಇಸ್ವಿ ಸಮೇತ ಹೇಳ್ತಾ ಇರೋದ್ರಿಂದ, ಲಾಕ್ಡೌನ್ ಅಂತ ವಿಚಾರ ಹೇಳ್ತಾ ಇರೋದ್ರಿಂದ ಯಾರ್ಯಾರಿದ್ರು ಅಂತ ನಿಮ್ಗೆ ತಮ್ಗೆಲ್ಲ ಗೊತ್ತಿದೆ. ಇನ್ನೊಬ್ಬ DC ಏನು ಅಂತಂದ್ರೆ, ಈ ಏನು ದಾಳಿ ಆಯ್ತಲ್ಲ, ಈ ದಾಳಿ ಆದ್ಮೇಲೆ ಲೋಕಾಯುಕ್ತದವರು ಅವ್ರನ್ನ ಅಮಾನತು ಮಾಡಬೇಕು ಅಂತ ಶಿಫಾರಸು ಮಾಡಿದ್ರು. ಆಗ ಇವರು ಏನು ನಮ್ಮ ಭೂಮಾಪನ ಇಲಾಖೆ ಕಮಿಷನರ್ ಆಗಿದ್ರು, ಅವರು ಏನು ಇನ್ನೊಬ್ಬ DC ಅಂತ ಹೇಳ್ತಾ ಇದ್ರಿ, ಅಮಾನತಿಗೆ ಶಿಫಾರಸು ಕೂಡ ಅವ್ರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರು. ಅವ್ರನ್ನ ಅಮಾನತು ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ಅವ್ರಿಗೆ ಕಳಸೆ ಮತ್ತು ಗಂಟಸದ ನಂಟಿದೆ. ಆಯ್ತಾ? ಸೊ ಜೊತೆಗೆ ಏನು ಈ ಸುರೇಶ್ ಬಾಬು ಇದ್ದಾರೆ, ಈ ಸುರೇಶ್ ಬಾಬುಗೆ ಬಹಳ ದೊಡ್ಡ ಸುತ್ತಲೂ ಒಂದು ಖಾಸಗಿ ಪಡೆ ಮತ್ತೆ ಖಾಸಗಿ ಸರ್ವೇಯರ್ಗಳು ಮತ್ತೆ ಏನು ಈ ಕಂದಾಯ ಮತ್ತು ಭೂಮಾಪನ ಇಲಾಖೆಯಲ್ಲಿ ಒಂದು ದೊಡ್ಡ ಒಂದು ಸರ್ಕಲ್ ಇಟ್ಕೊಂಡಿದ್ರು. ಇವ್ರನ್ನೆಲ್ಲರನ್ನೂ ಬಳಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ರೈಡ್ ಆದಾಗ ಖಾಸಗಿ ಸರ್ವೇಯರ್ ಮನೆಗಳ ಮೇಲೆ ಕೂಡ ರೈಡ್ ಆಗಿತ್ತು. ಸೊ ಅಲ್ಲಿ ಕೂಡ ದಾಖಲಾತಿ ಸಿಕ್ಕಿತ್ತು. ಇಷ್ಟು ದೊಡ್ಡ ಪ್ರಮಾಣದ ತನಿಖೆ ಆಗ್ಬೇಕಾಗಿರೋದ್ರಿಂದ ಇವರ ಎಲ್ಲ ಆಪ್ತರು, ಭೂಮಾಪಕರು, ಚಾಲಕರು, ಖಾಸಗಿ ಸರ್ವೇಯರ್ಗಳು ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಅಂತೇಳಿ ಅವರ ಮೊಬೈಲ್ ರೆಕಾರ್ಡ್ಸ್ ಅನ್ನು ತೆಗಿಬೇಕಾಗುತ್ತೆ. ಒಳ ಮತ್ತು ಹೊರ ಕಾಲದ ಕರೆಗಳನ್ನು ಸ್ವೀಕರಿಸ ಮಾಡಿದ್ರೆ ಇದರ ವಿಸ್ತಾರ ಏನು ಅಂತ ಬಹಿರಂಗ ಆಗುತ್ತೆ. ಜೊತೆಗೆ ಏನು 2019ರಿಂದ ಏನು ಕಡತಗಳು ಸುಮಾರು ನಾಪತ್ತೆ ಆಗಿತ್ತು ಅಂತ ಹೇಳ್ತಿದ್ರೆ 128 ಮೂಲ ಕಂದಾಯ ಇಲಾಖೆ ಕಡತಗಳು. ಆ ಸಂದರ್ಭದಲ್ಲಿದ್ದಂಥ DDLRಗಳು ಯಾರು, ADLR ಯಾರು, ತಹಶೀಲ್ದಾರ್ಗಳು ಯಾರು, ಯಾಕೆ ಅವರು ಕಡತ ನಾಪತ್ತೆ ಆದ್ಮೇಲೆ ಆ ಪೊಲೀಸ್ ಸ್ಟೇಷನ್ಗಳಿಗೆ ಅವರು ಸಂಬಂಧಪಟ್ಟ ಠಾಣೆಗಳಿಗೆ ದೂರು ಕೊಡಲಿಲ್ಲ? ಸೊ ಇದ್ರ ಬಗ್ಗೆ ಕೂಡ ಬಹಳ ದೊಡ್ಡ ತನಿಖೆ ಆಗಬೇಕು, ವಿಸ್ತೃತವಾದಂಥ ತನಿಖೆ ಆಗಬೇಕಾಗುತ್ತೆ. ಜೊತೆಗೆ ಏನು ಈ ತಂಡ ಇತ್ತು, ಈ ಇಡೀ ಭೂಗೋಟಾಲ ಮಾಡಿದಂಥ ತಂಡ ಏನಿತ್ತು, ಈ ತಂಡ ಖಾಸಗಿ ಸರ್ವೇಯರ್ಗಳು, ರಿಯಲ್ ಎಸ್ಟೇಟ್ಗಳು, ಭೂಮಾಫಿಯಾ ಮತ್ತೆ ಅಧಿಕಾರಿ ಸಿಬ್ಬಂದಿ ಗೋವಾ, ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಅನೇಕ ಕಡೆ ರೆಸಾರ್ಟ್ಗಳಲ್ಲಿ ಉಳ್ಕೊಂಡು ಹೆಣ್ಣು ಮೋಜು ಮಸ್ತಿ ಎಲ್ಲ ಮಾಡಿದ್ದಾರೆ. ಜೊತೆಗೆ
ಜೂಜಾಟಕ್ಕೂ ಕೂಡ ಈ ಅಕ್ರಮದಿಂದ ಬಂದಂಥ ಹಣವನ್ನ ಕೆಲವು ಕಡೆ ಇದನ್ನ ಹೂಡಿಕೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಮೇಲಧಿಕಾರಿಗಳಿಗೆ ಮತ್ತೆ ನಾನು ಏನು ಹೇಳ್ತಾ ಇದ್ದೀನಿ, ಇಬ್ರು IAS ಒಬ್ರು KS ಅಧಿಕಾರಿಗಳು ಅಂತ ಮತ್ತೆ ಇತರರಿಗೆ ಅಪಾರ ಪ್ರಮಾಣದ ಉಡುಗೊರೆಗಳನ್ನು ತಲುಪಿದೆ. ಇದನ್ನು ಕೂಡ ತನಿಖೆಗೆ ಒಳಗೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಏನು ಈ ಜಿಲ್ಲಾಧಿಕಾರಿಗಳು AC ಮತ್ತೆ ಈ DDLRಗಳು ಈ ಸುರೇಶ್ ಬಾಬು ಮತ್ತು ಪಟಾಲಂ ಜೊತೆ ಸೇರ್ಕೊಂಡಿದ್ರು, ಇವರು ದೊಡ್ಡ ಒಳಸಂಚನ ಮಾಡಿ ಕನಿಷ್ಠ 1,500-2 ಸಾವಿರ ಕೋಟಿ ರೂಪಾಯಿ ಅಷ್ಟು ದಾಖಲಾತಿಗಳನ್ನು ತಯಾರು ಮಾಡಿಕೊಂಡು ಈ ಜಿಲ್ಲೆನಲ್ಲಿ ಒಂದು ವ್ಯಾಪಕವಾದಂಥ ಭೂ ಹಗರಣ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಇದು ಲೋಕಾಯುಕ್ತ ರೈಡ್ ಇದು ತಪ್ಪಿತು. ಅದಕ್ಕಾಗಿ ನಾವು ಲೋಕಾಯುಕ್ತ ಸಮಸ್ಯೆನ ಅಭಿನಂದಿಸ್ತಾ ಇದ್ದೀವಿ. ಜೊತೆಗೆ ಇದಾದ ಮೇಲೆ 2025 ಆದಮೇಲೆ ಮಾಲೂರು ಮತ್ತು ಕೋಲಾರ ತಾಲೂಕಲ್ಲಿ ಈ ಥರ ಏನು ಕಡತಗಳನ್ನು ನಾಪತ್ತೆ ಮಾಡೋದು, ಇಲ್ಲದ ನಕಲಿ ಸೂಚಿತ ಕಡತಗಳನ್ನು ತಗೊಂಡೋಗಿ ಅಲ್ಲಿ ಕೊಡೋದು, ಸ್ಕ್ಯಾನ್ ಮಾಡೋದು, ಅದನ್ನ ಖಾತೆ ಮಾಡೋದು, ದುರಸ್ತಿ ಮಾಡೋದ್ರಿಂದ ನಮ್ಮ ಪ್ರಕಾರ 1,000 ಕೋಟಿ ರೂಪಾಯಿ ಅಷ್ಟು ಬರೀ ಕೋಲಾರ ಮತ್ತು ಮಾಲೂರು ಮತ್ತು ಕೋಲಾರ ಈ ಎರಡೂ ಕಡೆನೆ 1,000 ಕೋಟಿಗೂ ಮೇಲ್ಪಟ್ಟಂತ ದೊಡ್ಡ ಹಗರಣ ಆಗಿದೆ. ಈ ಹಗರಣದಲ್ಲಿ ಮೇಲ್ನೋಟಕ್ಕೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ಗಳು, DDLRಗಳು, ADLRಗಳು, ಆಮೇಲೆ ಅಭಿಲೇಖನ ವಲಯದಲ್ಲಿದ್ದಂಥ ಸಿಬ್ಬಂದಿ, ಗ್ರಾಮ ಸಹಾಯಕರು, ಭೂಮಾಪಕರು, ಸರ್ವೇಯರ್ಗಳು, ಸರ್ವೆ ಸೂಪರ್ವೈಸರ್ಗಳು ಮತ್ತು ಮೀಡಿಯೇಟರ್ಸ್ ಇಷ್ಟೂ ಜನ ಇದರ ಪಾಲಿದೆ. ಮತ್ತು ಇದೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದೆ. ಕನಿಷ್ಠ ಈ ಹಗರಣದಲ್ಲಿ 100-150 ಜನಕ್ಕೂ ಹೆಚ್ಚು ಜನ ಇದರಲ್ಲಿ ಅಪರಾಧಿಕ ಒಳಸಂಚಿನಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಮಾನ್ಯ ಆನರಬಲ್ ಲೋಕಾಯುಕ್ತ ಸಾಹೇಬರು ಇದನ್ನ ಫೈನಲ್ ಮಾಡೋದಕ್ಕಾಗಿ 21/8/26ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರು ಇವರನ್ನ ವಿಚಾರಣೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈಗ ಫೈನಲ್ಲಿ ಸ್ಕೂಟ್ನಿ ಆಗ್ತಾ ಇದೆ. ಸ್ಕೂಟ್ನಿ ಆದ್ಮೇಲೆ ಇದನ್ನ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಲೋಕಾಯುಕ್ತ ಸಮಸ್ಯೆಗೆ ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಇದ್ರ ಮೇಲೆ. ಸೊ ಈ ವರದಿಯನ್ನು ಇಟ್ಕೊಂಡು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಅದಕ್ಕೆ ನಾವೇನು ಈ ಮೂಲಕ ನಾವು ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ನಾವು ಕೋರಿಕೆ ಸಲ್ಲಿಸ್ತಾ ಇದ್ದೇನೆಂದ್ರೆ, ಇದನ್ನ ಕೇಂದ್ರೀಯ ತನಿಖಾ ತಂಡ, ಯಾಕಂದ್ರೆ ಇಬ್ಬರು IAS ಆಫೀಸರ್ಸ್ ಇರೋದ್ರಿಂದ ಇದನ್ನ ಕೇಂದ್ರ CBI ತನಿಖೆಗೆ ಒಳಪಡಿಸೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ ಅತ್ಯಂತ ವಿನಮ್ರದಿಂದ ತಮ್ಮ ಮೂಲಕ ಆನರಬಲ್ ಲೋಕಾಯುಕ್ತ ಸಾಹೇಬರಲ್ಲಿ ನಾವು ಕೋರ್ಕೊತಾ ಇದ್ದೀವಿ.